ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಸ್, ಇವತ್ತು ನಾನು ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನಗೆ ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ, ಇನ್ನೂ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರೋ, ಥ್ಯಾಂಕ್ ಯು ಸೋ ವೆರಿ ಮಚ್. ಆ್ಯಂಡ್ ನಾನು ಮುಂದೆ ಇದೇ ಥರ ವೀಡಿಯೋಸ್ನ ಮಾಡ್ತೀನಿ. ಇನ್ಮೇಲೆ ವೀಕ್ಲಿ ಒಂದು ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಎಸ್, ಇವತ್ತು ನಾನು ಮೇಕಪ್ಪಲ್ಲಿ ಫೆಸ್ಟಿವ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ. ನೀವು ನಿಮ್ಮ ಮಾಯ್ಶ್ಚರೈಸರ್ ಅಂದರೆ ನಿಮ್ಮ ಸ್ಕಿನ್ ಟೈಪ್ಗೆ ಯಾವ ಮಾಯ್ಶ್ಚರೈಸರ್ ಸೂಟ್ ಆಗುತ್ತೆ ಆ ಮಾಯ್ಶ್ಚರೈಸ್ನ ನೀವು ಹಾಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ಪ್ರೈಮರ್. ನೀವು ಹ್ಯಾಂಡ್ಸಲ್ಲೇ ಯೂಸ್ ಮಾಡ್ಬೋದು, ಹ್ಯಾಂಡಲ್ಲಿ ರಬ್ ಮಾಡ್ಕೋಬೋದು, ಬಟ್ ನೀಟಾಗಿ ಪ್ರೈಮರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಯೂಸ್ ಮಾಡ್ತಾ ಇರೋದು ಫಾರೆವರ್ 52 ಅವ್ರದ್ದು. ಫಸ್ಟು ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಾದಮೇಲೆ ಪ್ರೈಮರ್ನ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ರೆಸ್ಟ್ ಆಫ್ ದ ಪ್ರಾಡಕ್ಟ್ ಇರುತ್ತಲ್ಲ ಅದನ್ನು ಜಸ್ಟ್ ನೆಕ್ ಪಾರ್ಟಿಗೆ ಅಪ್ಲೈ ಮಾಡಿ. ನಾನು ಲಿಪ್ಗೂ ಕೂಡ ಲಿಪ್ ಬಾಮ್ ಹಾಕಿದ್ದೀನಿ ಆಲ್ರೆಡಿ. ದೆನ್ ಮೈ ಫೇವ್ರೆಟ್ ಸ್ಟೆಪ್, ಐ ಪ್ಯಾಲೆಟ್, ಐಬ್ರೋ ಫಿಲ್ಲರ್. ನೀವು ಪೌಡರ್ ಪ್ಯಾಲೆಟ್ ಕೂಡ ಯೂಸ್ ಮಾಡ್ಬೋದು ಅಥವಾ ಜೆಲ್ ಆದರೂ ಯೂಸ್ ಮಾಡ್ಬೋದು. ಆ್ಯಸ್ ಎ ಬಿಗಿನರ್ ನಾನೇನು ಹೇಳ್ತೀನಿ ಅಂತ ಅಂದರೆ, ಬಿಗಿನರ್ಸ್ ಯಾರಿದ್ದೀರಾ ಅವರು ಪೌಡರ್ಗೆ ಹೋಗಿ, ಸೊ ದಟ್ ನಿಮಗೆ ಈಸಿ ಆಗುತ್ತೆ, ಈಸಿಯಾಗಿ ಅಪ್ಲೈ ಮಾಡ್ಬೋದು. ಫಸ್ಟು ಸ್ಪೂಲಿಯಲ್ಲಿ ನಿಮ್ಮ ಏನು ಐಬ್ರೋ ಇದೆಯಲ್ಲ ನೀಟಾಗಿ ಕೂಮ್ ಮಾಡ್ಕೊಳ್ಳಿ. ನನ್ನ ಐಬ್ರೋ ತುಂಬ ತಿನ್ನಾಗಿದೆ, ಬಟ್ ಶೇಪ್ ಇದೆ ನನ್ನ ಐಬ್ರೋ. ಜಸ್ಟ್ ನಾನು ಅದನ್ನು ಎಕ್ಸ್ಟ್ರಾ ಫಿಲ್ ಮಾಡ್ತೀನಿ ಅಷ್ಟೇ. ನೋಡಿ, ಇಲ್ಲಿ ಏನಿದೆ ಅಲ್ಲ ಸ್ಟಾರ್ಟಿಂಗ್ ಪಾಯಿಂಟ್, ಅಲ್ಲಿಂದ ನೀವು ಡ್ರಾ ಮಾಡ್ಕೊಳ್ಬೇಕು. ನಾನು ಯೂಸ್ ಮಾಡ್ತಾ ಇರೋದು ಬ್ಲ್ಯಾಕ್ ಅಲ್ಲ, ಬ್ರೌನ್. ಓಕೆನಾ? ಐ ಆಮ್ ಯೂಸಿಂಗ್ ಬ್ರೌನ್. ಬ್ಲ್ಯಾಕ್ ಯೂಸ್ ಮಾಡಿದ್ರೆ ಒಂಥರ ಆರ್ಟಿಫಿಷಿಯಲ್ ಥರ ಕಾಣಿಸುತ್ತೆ ನಿಮಗೆ. ಆಲ್ರೆಡಿ ಇಫ್ ಯು ಹ್ಯಾವ್ ಬ್ರೌನ್ ಬ್ಲ್ಯಾಕ್ ಐಬ್ರೋ ಅಂತ ಅಂದರೆ ನೀವು ತುಂಬ ಲೈಟ್ ಶೇಡ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದು ತುಂಬ ಬ್ಲ್ಯಾಕ್ ಆದರೆ ತುಂಬ ಜೆಟ್ ಬ್ಲ್ಯಾಕ್ ಬರುತ್ತೆ ಅದು ಐಬ್ರೋ. ದೆನ್ ನೀವು ಇಲ್ಲಿ ಡ್ರಾ ಮಾಡ್ಕೊಂಡಾದ್ಮೇಲೆ ಫುಲ್ ಎಂಡ್ ಪಾಯಿಂಟ್ವರೆಗೂ ನಿಮಗೆ ಹೇಗೆ ಬೇಕು, ಎಕ್ಸ್ಟ್ರಾ ಬೇಕಂದರೆ ಇನ್ನೂ ಎಕ್ಸ್ಟ್ರಾ ಲೈನ್ ಹಾಕೋಬೋದು. ದೆನ್ ಇಲ್ಲಿ ಮೇಲ್ಗಡೆ ನಾನು ಸ್ಟಾರ್ಟಿಂಗಿಂದ ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ಸೊ ಐ ಆಮ್ ಯೂಸಿಂಗ್ ಲೈಕ್ ದಿಸ್. ನೋಡಿ, ಈಗ ನಾನು ಐಬ್ರೋ ಒಳಗಡೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಏನಿದೆ ಅಲ್ಲ ಸ್ಟಾರ್ಟಿಂಗ್ ಪಾಯಿಂಟು, ಜಸ್ಟ್ ನೀವು ಈ ಥರ ಅಪ್ವರ್ಡ್ ಡೈರೆಕ್ಷನಲ್ಲಿ ಹೀಗೆ ಮಾಡ್ಕೊಳ್ಳಿ. ಸೊ ಯುವರ್ ಐಬ್ರೋಸ್ ವಿಲ್ ಡಿಫೈನ್ಡ್ ಬ್ಯೂಟಿಫುಲಿ. ಈಗ ನೀವೇ ನೋಡಿ ಈ ಐಬ್ರೋಸ್ಗೂ ಈ ಐಬ್ರೋಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಐಬ್ರೋ ನೀವು ಫಿಲ್ ಮಾಡಿದ್ಮೇಲೆ ನಿಮ್ಮ ಎಂಟೈರ್ ಮೇಕಪ್ ಲುಕ್ಕೆ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ನೀವು ಟ್ರೈ ಮಾಡಿ. ನಾನು ಬೋತ್ ದ ಸೈಡ್ ಹಾಗೇನೆ ಮೇಕ್ ಶೋರ್ ಎರಡು ಸೈಡು ಕೂಡ ಒಂದೇ ಥರ ಕಾಣಬೇಕು. ಹಾಗೆ ನೀವು ಫಿಲ್ ಮಾಡ್ಕೊಳ್ಬೇಕು. ಒಂದು ಸೈಡ್ ದಪ್ಪ, ಒಂದು ಸೈಡ್ ಸಣ್ಣ ಹೀಗೆ ಮಾಡ್ಕೊಬಿಡಿ, ಚೆನ್ನಾಗಿ ಬರಲ್ಲ. ಸೊ ಏನಿದೆಲ್ಲ ಆ್ಯಸ್ ಯೂಶುವಲ್ ಪ್ರಾಡಕ್ಟ್ನ ಒಳಗಡೆ ಕೂಡ ಫಿಲ್ ಮಾಡ್ಕೊಳ್ತೀನಿ. ಜಸ್ಟ್ ಎಕ್ಸ್ಟ್ರಾ ಏನಿದೆ ಬ್ರಷಲ್ಲಿ ಪ್ರಾಡಕ್ಟ್ ತೊಗೊಳ್ಬಾರ್ದು. ಇಲ್ಲೇನು ಡ್ರಾ ಮಾಡಿರ್ತೀರಲ್ಲ ಅದರಲ್ಲೇ ಎಕ್ಸ್ಟ್ರಾ ಏನಿದೆ ಇದರಲ್ಲೇ ಮಾಡ್ಕೊಳ್ತಾ ಬನ್ನಿ. ನೋಡಿ, ನಿಮಗೆ ಏನು ಗೊತ್ತಾ, ಪೌಡರಲ್ಲಿ ನೀವು ಯೂಸ್ ಮಾಡಿದ್ರೆ ನಿಮಗೆ ಏನೋ ಎಕ್ಸ್ಟ್ರಾ ಬಂತು ಅಥವಾ ಚೆನ್ನಾಗಿ ಬಂದಿಲ್ಲ ಅಂದರೂ ಯು ಕ್ಯಾನ್ ವೈಪ್, ಆಯಿತಾ? ಆಫ್ಟರ್ ಮೇಕಪ್ ಆಲ್ಸೋ ಯು ಕ್ಯಾನ್ ವೈಪ್, ವೆಟ್ ಟಿಶ್ಯೂ ಅಲ್ಲಿ ವೈಪ್ ಮಾಡ್ಕೊಳ್ಬೋದು, ಆಲ್ಟರ್ ಮಾಡ್ಕೊಳ್ಬೋದು. ಜೆಲ್ ಹಾಕಿದ್ರೆ ಸ್ವಲ್ಪ ರಿಮೂವ್ ಮಾಡೋದು ಕಷ್ಟ ಆಗುತ್ತೆ ನಿಮಗೆ.
ಸೊ ಆ್ಯಸ್ ಎ ಬಿಗಿನರ್ಸ್ ಆಗಿದ್ದರೆ ಪ್ಲೀಸ್ ಗೋ ವಿತ್ ಪೌಡರ್ ಪ್ಯಾಲೆಟ್. PS ಇದು ತುಂಬ ಚೆನ್ನಾಗಿದೆ, ನಾನು ಅದೇ ಯೂಸ್ ಮಾಡೋದು. ಇದಾದಮೇಲೆ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಎಕ್ಸಾಕ್ಟ್ ನನ್ನ ಸ್ಕಿನ್ ಶೇಡ್ ಏನಿದೆ ಅಲ್ಲ ಆ ಶೇಡಲ್ಲಿ ನೀಟಾಗಿ ಡಿಫೈನ್ ಮಾಡ್ಕೊಳ್ತೀನಿ ಕನ್ಸೀಲರಲ್ಲಿ. ಎಕ್ಸಾಕ್ಟ್ ಮೈ ಶೇಡ್ ಆಫ್ ಕನ್ಸೀಲರಲ್ಲಿ ಕಟ್ ಆಫ್. ನಿಮ್ಗೆ ಏನಾದರೂ ಹೇರ್ಸ್ ಇದ್ದಾಗ ಶೇಪ್ ಬರುತ್ತೆ ನೋಡಿ, ಅದು ಆ್ಯಸ್ ಇಟ್ ಈಸ್ ಅಂದರೆ ಹೈಲೈಟಾಗಿ ಕಾಣಿಸುತ್ತೆ ನಿಮ್ಮ ಐಬ್ರೋಸ್. ಏನು ಎಕ್ಸಾಕ್ಟ್ ನಿಮ್ಮ ಐಬ್ರೋ ಇದೆ ಅಲ್ಲ ಅಲ್ಲಿಗೆ ನೀವು ಈ ಥರ ಬೋತ್ ಸೈಡ್ ನಾನು ಹೀಗೇನೆ ಅಪ್ಲೈ ಮಾಡಿ ಹಿಂಗೆ ಜಸ್ಟ್ ನೋಡಿ ನಿಮ್ಮ ಐಬ್ರೋಸ್ನ ಹಿಂಗೆ ಲಿಫ್ಟ್ ಮಾಡಿಕೊಂಡು ಆ ಸ್ಕಿನ್ನಲ್ಲಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಅದೇನೋ ಲೈನ್ ಥರ ಇರಬಾರ್ದು. ನೋಡಿ ಹೇಗೆ ಬರುತ್ತೆ ಅಂತ. ಓಕೆ, ನಾನು ಬೋತ್ ದ ಸೈಡ್ ಹಾಗೆ ಮಾಡ್ಕೊಳ್ತೀನಿ. ನಾನು ಬೋತ್ ದ ಸೈಡ್ ಸೇಮ್ ಹಾಗೆ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಬಿಫೋರ್ ಹೇಗಿತ್ತು, ಈಗ ಹೇಗೆ ಕಾಣಿಸುತ್ತೆ ಬ್ರೋಸ್ ಅಂತ ಹೇಳಿ. ಆಫ್ಟರ್ ದಟ್ ಏನು ಮಾಡಬೇಕು ಅಂತ ಅಂದರೆ, ಯಾರಿಗೆಲ್ಲ ನನ್ನ ಹಾಗೆ ಡಾರ್ಕ್ ಸರ್ಕಲ್ಸ್ ಇದೆ ಅವರು ಗೋ ವಿತ್ ಆರೆಂಜ್ ಕರೆಕ್ಟರ್. ಸೊ ನನಗೆ ಸ್ವಲ್ಪ ಎಕ್ಸ್ಟ್ರೀಮ್ ಡಾರ್ಕ್ ಸರ್ಕಲ್ ಇರೋದ್ರಿಂದ ನಾನು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತೀನಿ. ನಿಮ್ಗೇನಾದರೂ ಲೈಟಾಗಿದೆ ಅಂದರೆ ಈ ಪಾರ್ಟ್ನ ಸ್ಕಿಪ್ ಮಾಡಿ ನೀವು ಡಾರ್ಕ್ ಶೇಡ್, ನಿಮ್ಮ ಸ್ಕಿನ್ಗಿಂತ ಒಂದು ಶೇಡ್ ಡಾರ್ಕ್ ಕರೆದು ಕನ್ಸೀಲರ್ನ ಯೂಸ್ ಮಾಡಿ. ಅದು ಕೂಡ ತುಂಬ ಚೆನ್ನಾಗಿ ಕವರ್ ಆಗುತ್ತೆ. ಸೊ ನನಗೆ ಇಲ್ಲಿ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇದೆ ಅಲ್ಲ ಸೊ ಅದಕ್ಕೋಸ್ಕರ ನಾನು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಆರೆಂಜಲ್ಲೇ ಸ್ವಲ್ಪ ಡಾರ್ಕ್ ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಡ ಅಂತ ಅಂದರೆ, ಬಿಕಾಸ್ ನನಗೆ ಐಸ್ ಕೆಳಗಡೆ ತುಂಬ ಡಾರ್ಕ್ ಸರ್ಕಲ್ ಇದೆ, ಅದಕ್ಕೋಸ್ಕರ ನಾನು ಡಾರ್ಕ್ ಶೇಡಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ತಾ ಬನ್ನಿ. ಯಾವತ್ತೂ ನೀವು ಬ್ರಷ್ನ ಹೀಗೆ ಮಾಡ್ಕೊಳ್ತಾ ಬರಬೇಕು. ನೀವು ಜಸ್ಟ್ ಹೀಗೆ ಈ ಥರ ಮಾಡಬಾರ್ದು. ಸಾಫ್ಟಾಗಿ ಮೇಕ್ ಶ್ಯೂರ್ ನೀವು ಪ್ಯಾಚಿ ಆಗಲ್ಲ. ಅಥವಾ ನೀವು ಈ ಸ್ಟೆಪ್ ಏನಾದರೂ ಮಿಸ್ ಮಾಡಿದರೆ, ನಿಮ್ಮ ಕಲರ್ ಕರೆಕ್ಷನ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಮೇಕಪ್ ಗ್ರೇ ಆಗೋ ಸಾಧ್ಯತೆ ತುಂಬ ಇರುತ್ತೆ. ದಿಸ್ ಇಸ್ ಅ ಮೋಸ್ಟ್. ಯಾಕೆಂದರೆ ನೀವು ಸ್ಕಿನ್ನ ಈವನ್ ಸ್ಕಿನ್ ಟೋನ್ ಮಾಡಬೇಕು. ಎಲ್ಲ ಈ ಸೈಡ್ ನನಗೆ ಏನಂತ ಡಾರ್ಕ್ ಸ್ಪಾಟ್ಸ್ ಇಲ್ಲ, ಈ ಸೈಡ್ ಸ್ವಲ್ಪ ಲೈಟಾಗಿ ನನಗೆ ಡಾರ್ಕ್ ಸ್ಪಾಟ್ಸ್ ಆಗಿಬಿಟ್ಟಿದೆ. ಪಿಂಪಲ್ ಮಾರ್ಕ್ಸ್ ಆಗಿಬಿಟ್ಟಿದೆ. ಇದಾದಮೇಲೆ ಯು ಗೈಸ್ ಕ್ಯಾನ್ ಗೋ ವಿತ್ ಡೈರೆಕ್ಟ್ ಫೌಂಡೇಶನ್ಗೆ ಹೋಗ್ಬೋದು. ಆರಸ್ ಕನ್ಸೀಲ್, ಇವಾಗ ನೀವೇನು ಕರೆಕ್ಟ್ ಮಾಡಿದ್ದೀರಲ್ಲ ಅದನ್ನು ಕನ್ಸೀಲ್ ಕೂಡ ಮಾಡ್ಬೋದು. ಕನ್ಸೀಲ್ ಮಾಡಿಕೊಂಡು ಕೂಡ ಮಾಡ್ಬೋದು. ನಾನೀಗ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ.
ಕವರೇಜ್ ಜಾಸ್ತಿ ಕೊಡುವಂತಹ ಕನ್ಸೀಲರ್ಸ್ನ, ನಿಮ್ಗೇನಾದ್ರು ತುಂಬ ಡಾರ್ಕ್ ಸ್ಪಾಟ್ಸ್ ಇದೆ ಅಂತ ಅಂದರೆ ಕವರೇಜ್ ಜಾಸ್ತಿ ಇರೋವಂತಹ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ನಿಮ್ಮ ಮೇಕಪ್ ಫ್ಲಾಲೆಸ್ ಆಗಿ ಬರುತ್ತೆ. ಇಲ್ಲ ನಮ್ಮದು ಈವನ್ ಸ್ಕಿನ್ ಟೋನ್ ಇದೆ, ನಂದೇನು ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ಅಲ್ಲ ಅನ್ನೋರು ಮೀಡಿಯಮ್ ಕವರೇಜ್ ಅಥವಾ ನಾನು ಸಿಂಪಲ್ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅನ್ನೋರೆಲ್ಲ ಆ್ಯಸ್ ಯೂಶುವಲ್ ಮೀಡಿಯಮ್ ಕವರೇಜ್ ಫೌಂಡೇಶನ್ಸ್ನ ಯೂಸ್ ಮಾಡ್ಬೋದು. ಪ್ರಾಡಕ್ಟ್ಸ್ ಯಾವುದೇ ಥರದಾದರೂ ಯೂಸ್ ಮಾಡ್ಬೋದು. ಈ ಮೇಕಪ್ ಜಸ್ಟ್ ಫೆಸ್ಟಿವ್ ಮೇಕಪ್ ಅಂತ ಅಲ್ಲ, ಗೆಸ್ಟ್ ಮೇಕಪ್ ಆಗಿ ಕೂಡ ನೀವು ವೆಡ್ಡಿಂಗಲ್ಲಿ ಯಾವುದಾದ್ರೂ ನಿಮ್ಮ ರಿಲೇಟಿವ್ದೇ ಮದುವೆ ಆಗಿದ್ರು ಎನಿ ಅಕೇಶನ್ ನೀವು ಮಾಡ್ಕೋಬೋದು ಈ ಮೇಕಪ್ನ. ನೀವು ಈ ಥರ ಮಾಡೋದ್ರಿಂದ ನಿಮ್ಮ ಮೇಕಪ್ ಯಾವುದೇ ಕಾರಣಕ್ಕೂ ಗ್ರೇ ಆಗೋಲ್ಲ. ಐ ಆಮ್ ಶೋರ್ ಬೇಕಾದ್ರೆ ನೀವು ಒಂದ್ಸಲ ಯೂಸ್ ಮಾಡಿ. ನನ್ನ ಕಣ್ಮೇಲೆ ಕೂಡ ಇದೆ ಅಪ್ಲೈ ಮಾಡ್ತೀನಿ, ಆರೆಲ್ಸ್ ಐ ಬೇಸ್ ಕೂಡ ಯೂಸ್ ಮಾಡ್ಬೋದು. ಮೇಕಪ್ ಆರ್ಟಿಸ್ಟ್ಗಳ ಹತ್ರ ಆದರೆ ಐ ಬೇಸ್ ಅದು ಇದು ಎಲ್ಲ ಇರುತ್ತೆ, ನಾವು ಯೂಸ್ ಮಾಡ್ತೀವಿ. ಕನ್ಸೀಲರು ಯೂಸ್ ಮಾಡ್ಬೋದು, ಏನೂ ಆಗಲ್ಲ. ನೋಡಿ, ಇನ್ನೂ ನಾನು ಫೌಂಡೇಶನ್ನೇ ಯೂಸ್ ಮಾಡಿಲ್ಲ, ಆಗಲೇ ಹೇಗೆ ಕಾಣಿಸುತ್ತೆ ಅಂತ. ನಾನು ಫುಲ್ ಫೇಸ್ ಕನ್ಸೀಲರಿಂದ ಕವರ್ ಮಾಡಿದ್ದೀನಿ. ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಬರಬೇಕು ನೀವು, ನಿಧಾನಕ್ಕೆ, ಫಾಸ್ಟಾಗಿ ಮಾಡ್ಕೊಳ್ಬೇಡಿ. ಆಮೇಲೆ ಕನ್ಸೀಲರ್ಸ್ನ, ಫೌಂಡೇಶನ್ನ ಎಲ್ಲ ಏನು ಮಿಸ್ಟೇಕ್ ಮಾಡ್ತೀರಾ ಅಂದರೆ ಆಲ್ ಓವರ್ ದ ಫೇಸ್ ಡಾಟ್ ಇಟ್ಬಿಡೋದು, ಅದಾದಮೇಲೆ ಬ್ಲೆಂಡ್ ಮಾಡೋಕ್ಕೆ ಹೋಗ್ತೀರಾ. ಆವಾಗ ನಿಮ್ಮ ಪ್ರಾಡಕ್ಟ್ ಏನಿರುತ್ತಲ್ಲ ಒಂದು ಸೈಡ್ ಮಾಡುವಷ್ಟರಲ್ಲಿ ಒಂದು ಸೈಡ್ ಆಲ್ರೆಡಿ ನಿಮ್ಮದು ಡ್ರೈ ಆಗಿಬಿಟ್ಟಿರುತ್ತೆ. ಸೊ ನೀವು ಬ್ಲೆಂಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಆಗೋದೇ ಇಲ್ಲ ಬ್ಲೆಂಡ್ ಮಾಡೋಕ್ಕೆ. ಆವಾಗ ಏನಾಗುತ್ತೆ, ನಿಮ್ಮ ಮೇಕಪ್ ಪ್ಯಾಚಿ ಆಗುತ್ತೆ. ಪ್ಯಾಚಿ ಆಗಿ ನಿಮ್ಮ ಮೇಕಪ್ ಬರೋದು ಇದೇ ರೀಸನ್ಸಿಂದ. ಸೊ ನೀವು ಒಂದು ಸೈಡಿಂದ ನಿಮ್ಮ ಹ್ಯಾಂಡ್ ಮೇಲೆ ಪ್ರಾಡಕ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಈ ಥರ ಆಲ್ ಓವರ್ ದ ಫೇಸ್ ಏನು ಎಕ್ಸ್ಟ್ರಾ ಪ್ರಾಡಕ್ಟ್ ಇರುತ್ತೆ ಅಲ್ವಾ ಬ್ರಷಲ್ಲಿ, ಅದರಿಂದ ಜಸ್ಟ್ ಸಾಕು. ನೆಕ್ಗೆ ನೀವು ನೆಕ್ಗೆ ಎಲ್ಲ ಯೂಸ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ಏನು ಪ್ರಾಡಕ್ಟ್ ಉಳಿದಿರುತ್ತಲ್ಲ ಅದೇ. ನೋಸ್ ಮೇಲೂ ಅಷ್ಟೇ ಎಕ್ಸ್ಟ್ರಾ ಪ್ರಾಡಕ್ಟ್ ಹಿಂಗೆ ಹಾಕಿ, ಯಾಕಂದರೆ ಫೇಸ್ ನೋಡಿದ ತಕ್ಷಣ ಕಾಣಿಸೋದೆ ಅಟ್ರಾಕ್ಟಾಗಿ ನೋಸ್ ಅಲ್ವಾ, ಅದ್ರ ಮೇಲೆ ನೀವು ಜಾಸ್ತಿ ಪ್ರಾಡಕ್ಟ್ ಹಾಕಿದಾಗ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ ನಿಮ್ಮ ಮೇಕಪ್, ಏನೋ ಬುದ್ದು ಕಾಣಿಸೋ ಥರ ಅನಿಸುತ್ತೆ. ನೀವಿದೆಲ್ಲ ಏನು ಬ್ಲೆಂಡ್ ಮಾಡಿರ್ತೀರಲ್ಲ ಆವಾಗ ಪ್ರೆಷರ್ ಪ್ರಾಡಕ್ಟ್ಸ್ ಇರ್ತಲ್ಲ ಅದರಲ್ಲೇ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಕಿಗೂ ಅಷ್ಟೇ, ಲೈಟಾಗಿ ನಿಮ್ಮ ಕಿವಿ ಬೇಕಂದರೆ ಕಿವಿಗೂ ಅಷ್ಟೇ. ಓಕೆ, ಇವಾಗ ನಾನು ಕನ್ಸೀಲರ್ ಈಗಲೇ ನೋಡಿ ನನ್ನ ಫೇಸ್ ಎಷ್ಟು ಕವರ್ ಆಗಿದೆ, ಹೇಗೆ ಕಾಣಿಸ್ತಿದೆ ಅಂತ. ನನ್ನ ಡಾರ್ಕ್ ಸ್ಪಾಟ್ಸ್ ಎಲ್ಲ ಆಲ್ಮೋಸ್ಟ್ ನೋಡಿ ಕವರ್ ಆಗಿದೆ ಅಲ್ವಾ. ಸೊ ಈ ರೀತಿಯಲ್ಲಿ ನೀವು ಮೇಕಪ್ನ ಮಾಡಬೇಕಾಗುತ್ತೆ. ದೆನ್ ಐ ಆಮ್ ಯೂಸಿಂಗ್ ಫೌಂಡೇಶನ್. ನೆಕ್ಸ್ಟ್ ಟೈಮ್ ಚೆನ್ನಾಗಿ ನೀವು ಯಾವುದೇ ಫೌಂಡೇಶನ್ ಯೂಸ್ ಮಾಡಿ, ಬಿಫೋರ್ ಯೂಸ್ ಮಾಡೋಕ್ಕೆ ಮುಂಚೆ ಶೇಕ್ ಮಾಡಿ. ಐ ಆಮ್ ಗೋಯಿಂಗ್ ಟು ಟೇಕ್ 1 ಡ್ರಾಪ್. ಅದನ್ನು ನೀವು ಬ್ರಷಿಂದ ನೀಟಾಗಿ ಸ್ಮಜ್ ಮಾಡ್ಕೋಬೇಕು. ಐ ಆಮ್ ಗೋಯಿಂಗ್ ಟು ಯೂಸ್ ಫೌಂಡೇಶನ್ ಬ್ರಷ್. ಅಲ್ಲೇ ಪ್ರಾಡಕ್ಟ್ನ ಸ್ವಲ್ಪನೇ ಎತ್ಕೊಂಡು ಹೀಗೆ ನೀವು ಬ್ಲೆಂಡ್ ಮಾಡ್ತಾ ಬರಬೇಕು. ಹೀಗೆ ಫಸ್ಟೇ ನೀವು ಯಾವುದೇ ಕಾರಣಕ್ಕೂ
ಫೇಸ್ ಸುತ್ತ ಆಮೇಲೆ ಹಿಂಗೆ ಹಿಂಗೆ ಎಳೆಯೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ಈಗ ನೋಡಿ ಏನು ಡಿಫ್ರೆನ್ಸ್ ಅಂತ. ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಐಲೈನರ್ ಹಾಕೋಬೇಕಾದ್ರೆ ಫೇಸ್ ನೋಡೋಕ್ಕಾಗಲ್ಲ, ಹೇಗೆಗೋ ಮಾಡ್ತಾ ಇರ್ತೀವಿ. ನಿಮ್ಗೆ ಅನಿಸ್ಬೋದು ಹೆವಿ ಆಗ್ತಿದೆ ಮೇಕಪ್ಪು ಅಂತ. ಆಫ್ಟರ್ ದಟ್ 1 2 to 3 ಮಿನಿಟ್ಸಲ್ಲಿ ಕಂಪ್ಲೀಟ್ ಸೆಟಲ್ಡ್ ಆಗಿಬಿಡುತ್ತೆ ಮೇಕಪ್. ಬಟ್ ಫೌಂಡೇಶನ್ ಆ್ಯಂಡ್ ಕನ್ಸೀಲರ್ ಎಕ್ಸಾಕ್ಟ್ಲಿ ನಿಮಗೆ ಮ್ಯಾಚ್ ಆಗೋ ಥರ ಇರಬೇಕು. ನಿಮ್ಮ ಶೇಡ್ ಅಲ್ಲದೆ ಇದ್ದರೆ ಕೂಡ ನಿಮಗೆ ಮೇಕಪ್ ಗ್ರೇ ಆಗುತ್ತೆ. ನಿಮ್ಮ ಎಕ್ಸಾಕ್ಟ್ ಸ್ಕಿನ್ ಶೇಡ್ನ ನೀವು ಶಾಪ್ಗೆ ಹೋಗಿ ತಗೊಳ್ಳಿ. ಆನ್ಲೈನಲ್ಲೆಲ್ಲ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಶೇಡ್ ಗೊತ್ತಿಲ್ದಿರ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ತೀರ. ಮುಂದೆ ಯಾವ ಮೇಕಪ್ ಲುಕ್ ಬೇಕು ನಿಮಗೆ? ಅಫೋರ್ಡಬಲ್ ರೇಂಜ್ ಮೇಕಪ್ಪಾ, ಹೈಯರ್ ಎಂಡ್ ಪ್ರಾಡಕ್ಟ್ಸ್ ಮೇಕಪ್ಪಾ, ಕಾಲೇಜ್ ಆಫೀಸ್ ಮೇಕಪ್, ಯಾವ್ದು ಬೇಕು ಅಂತ ನೀವು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟು ಅದೇ ಮೇಕಪ್ನ ಮಾಡಿ ವಿಡಿಯೋ ಮಾಡ್ತೀನಿ. ಸೊ ನೋಡಿ, ಈಗ ನನ್ನ ಫೇಸ್ ನೋಡಿ, ಡಾರ್ಕ್ ಸ್ಪಾಟ್ಸ್ ಅಥವಾ ಪಿಂಪಲ್ಸ್ ಯಾವುದಾದ್ರೂ ಏನಾದರೂ ಕಾಣಿಸ್ತಿದೆಯಾ ಅಂತ, ಅಥವಾ ನಿಮ್ಗೆ ಆ್ಯಕ್ನೆ ಪ್ರೋನ್ ಸ್ಕಿನ್ಗೆ ಮೇಕಪ್ ಬೇಕಾ ಅಂತಲೂ ಹೇಳಿ. ನಾನು ಮಾಡೆಲ್ ಮೇಲೆ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಅಂತ. ಆ್ಯಕ್ನೆ ಸ್ಕಿನ್ ಮೇಕಪ್ಪೇ ಕಂಪ್ಲೀಟ್ಲಿ ಬೇರೆ ಇರುತ್ತೆ. ಆ್ಯಂಡ್ ಆಲ್ಸೋ ನಂದು ಕಾಂಬಿನೇಷನ್ ಸ್ಕಿನ್ ಟೈಪು. ಇದಾದಮೇಲೆ ಐ ಆಮ್ ಗೋಯಿಂಗ್ ಟು ಫಿಕ್ಸ್ ಮೈ ಮೇಕಪ್. ಏನಿದೆ ಅಲ್ಲ, ಐ ಆಮ್ ಗೋಯಿಂಗ್ ಟು ಫಿಕ್ಸ್ ಮೈ ಮೇಕಪ್ ಯೂಸಿಂಗ್ ಲೂಸ್ ಪೌಡರ್. ಲೂಸ್ ಪೌಡರಲ್ಲಿ ನಾನು ಅಂದರೆ ಡಸ್ಟ್ ಔಟ್ ಮಾಡಿ ಎಲ್ಲಿ ಕ್ರೀಸ್ ಆಗುತ್ತೆ ಅಲ್ಲ, ನೀವು ಆಲ್ ಓವರ್ ದ ಫೇಸ್ ಕೂಡ ಲಾಕ್ ಮಾಡ್ಬೋದು ಮೇಕಪ್ನ, ಏನೂ ಆಗಲ್ಲ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಲಾಕ್ ಮೈ ಮೇಕಪ್ ಕಂಪ್ಲೀಟಾಗಿ. ನೀವು ಜಾಸ್ತಿ ಲೂಸ್ ಪೌಡರ್ಸು ಯೂಸ್ ಮಾಡುವಾಗಿಲ್ಲ. ಈ ಅಂಡರ್ ಐ ಕೆಳಗಡೆ ಕ್ರೀಸ್ ಆಗುತ್ತೆ ಅಂತೆಲ್ಲ ನಿಮ್ಗೆ ಅನಿಸುತ್ತಲ್ವಾ? ಜಸ್ಟ್ ಸೆಕೆಂಡ್. ಸೊ ಏನೂ ಆಗಲ್ಲ. ಜಸ್ಟ್ ಸ್ವಲ್ಪ ಲೂಸ್ ಪೌಡರ್ನ ತಗೊಂಡು ಪಫ್ ಮೇಲೆ ಹಿಂಗೆ ಜಸ್ಟ್ ರಬ್ ಮಾಡಿ ಜಸ್ಟ್ ಲಾಕ್ ಮಾಡ್ಕೊಳ್ಳಿ. ಸೊ ಇಷ್ಟ ಕಂಪ್ಲೀಟಾಗಿ ನಿಮ್ಮ ಮೇಕಪ್ ಲಾಕ್ ಆಗುತ್ತೆ. ಓಕೆ, ಇದಾದಮೇಲೆ ಕಾಂಟೋರ್. ನಾನಿವತ್ತು ಪೌಡರ್ ಕಾಂಟೋರ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿರಬೇಕು ಅಂತ ಹೇಳಿ ನಾನು ಈ ಸೈಡ್ಗೂ ನೋಡಿ, ನಾವು ಫೌಂಡೇಶನ್ ಎಲ್ಲ ಯೂಸ್ ಮಾಡಿರ್ತೀವಲ್ವಾ, ಸೊ ನಮ್ಮ ಫೇಸ್ ಮೇಲೆ ಇರೋ ಶ್ಯಾಡೋ ಎಲ್ಲ ಹೋಗ್ಬಿಟ್ಟಿರುತ್ತೆ, ಕವರ್ ಆಗಿಬಿಟ್ಟಿರುತ್ತೆ. ಆಗ ತುಂಬ ದಪ್ಪ ಚೀಕ್ಸ್ ಇದ್ದರೆ, ಜಾ ಲೈನು, ಇವನ್ನೆಲ್ಲ ಒಂದು ಶ್ಯಾಡೋ ಥರ ಕ್ರಿಯೇಟ್ ಆಗುತ್ತೆ ನೋಡಿ.
ನ್ಯಾಚುರಲಾಗಿ ಅನ್ನಿಸ್ಬೇಕು ನಿಮಗೆ. ಹೇಗೆಂದರೆ ಏನೋ ಇದೆ ಅಲ್ಲಿ, ಏನೋ ಪ್ರಾಡಕ್ಟ್ ಇದೆ ಅಂತ ಅನ್ನಿಸ್ಬಾರ್ದು. ಅಷ್ಟು ನೀಟಾಗಿ ನೀವು ಬ್ಲೆಂಡ್ ಮಾಡಬೇಕು. ಯಾವತ್ತೇ ಆಗಿದ್ರೂ ಅಪ್ವರ್ಡ್ ಡೈರೆಕ್ಷನಲ್ಲಿ ಬ್ಲೆಂಡ್ ಮಾಡಬೇಕು, ನೀವೇನೇ ಪ್ರಾಡಕ್ಟ್ ಹಾಕಿದ್ರು ಅಷ್ಟೇ. ಏನೋ ಇಲ್ಲಿ ಪಂಚ್ ಕೊಟ್ಟಿದ್ದಾರೆ. ಈ ಬ್ಲಷ್ ಹಾಕೋದು ಅಷ್ಟೇ. ನಾನು ನೆಕ್ಸ್ಟ್ ತೋರಿಸ್ತೀನಿ ಬ್ಲಷಲ್ಲಿ. ಸ್ವಲ್ಪ ಜೋಳ ಇರೋರು ಈ ಥರ ಓಕೆ. ಈಗ ನೋಡಿ ಫೇಸ್ ಹೇಗೆ ಕಾಣಿಸುತ್ತೆ ಅಂತ. ಈಗ ಐ ಆಮ್ ಗೋಯಿಂಗ್ ಟು ಕಾಂಟೂರ್ ಮೈ ನೋಸ್. ಓಕೆ, ಇಲ್ಲಿ ಕ್ರೀಮು ಲಿಕ್ವಿಡ್ ಯಾವುದಾದ್ರೂ ಯೂಸ್ ಮಾಡ್ಬೋದು, ಸ್ಟಿಕ್ ಎಲ್ಲ. ಬಟ್ ನಾನು ಸ್ವಲ್ಪ ನ್ಯಾಚುರಲ್ ಹೆವಿ ಬೇಡ ಅಂತ ಹೇಳಿ ಐ ಆಮ್ ಯೂಸಿಂಗ್ ದಿಸ್ ಪೌಡರ್. ಸೊ ನೋಡಿ, ನೀಟಾಗಿ ಬ್ಲೆಂಡ್ ಮಾಡಬೇಕು. ಯಾವುದೇ ಪ್ರಾಡಕ್ಟ್ ಆದರೂ ಅಷ್ಟೇ ನೀಟಾಗಿ ಬ್ಲೆಂಡ್ ಆಗಬೇಕು ಪ್ರಾಡಕ್ಟ್ಸು ನಿಮ್ಮ ಫೇಸ್ ಮೇಲೆ. ಈಗ ನೆಕ್ಸ್ಟ್ ಐ ಮೇಕಪ್ಗೆ ಹೋಗೋಣ. ಐ ಮೇಕಪ್ ನಾನು ವೆರಿ ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಐ ಮೇಕಪ್ಪು ಬ್ಲ್ಯಾಕ್ ಕಲರ್ ಕೋಲ್ನ ತಗೊಂಡು ಜಸ್ಟ್ ನೋಡಿ ಒಂದು ಡ್ರಾ ಲೈನ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಬೋತ್ ದ ಸೈಡ್. ಓಕೆ, ಬೋತ್ ದ ಸೈಡ್ ನಾನು ಈ ಥರ ಮಾಡಿಕೊಂಡು ಇದರೆಲ್ಲ ಸ್ಮಜ್ಜಿಂಗ್ ಇದೆ. ಹೀಗೆ ಸ್ಮಜ್ ಮಾಡ್ಕೊಳ್ತೀನಿ. ನೀಟಾಗಿ ಸ್ಮಜ್ ಮಾಡ್ಕೊಳ್ಬೇಕು. ನನ್ನ ಐಸ್ ತುಂಬ ದೊಡ್ಡದಾಗಿರೋದ್ರಿಂದ ನಾನು ಐ ಮೇಕಪ್ ಮಾಡಿಲ್ಲ ಅಂದರೆ ಐಸ್ ಚೆನ್ನಾಗಿ ಕಾಣಿಸಲ್ಲ. ಬಟ್ ಐ ಮೇಕಪ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಐ ಮೇಕಪ್ ಎಲ್ಲರಿಗೂ ಸೂಟ್ ಆಗುತ್ತೆ. ನಾನು ಜಸ್ಟ್ ಬ್ರೌನ್ ತೊಗೊಂಡು ಟ್ರಾನ್ಸಿಷನ್ ಶೇಡ್ನ ಫಸ್ಟು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಐ ಮೇಕಪ್ಪಲ್ಲಿ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಬ್ಲೆಂಡಿಂಗ್. ನೀವೆಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರಾ ನಿಮ್ಮ ಐಸ್ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಐ ಮೇಕಪ್. ಸೊ ಬೋತ್ ಸೈಡ್ ಯಾವತ್ತೇ ಆಗಲಿ ಟ್ರಾನ್ಸಿಷನ್ ಕಲರ್ ತುಂಬ ಲೈಟಾಗಿರಬೇಕು. ಲೈಟ್ ಟು ಡಾರ್ಕ್ ನೋಡಿ, ಇಲ್ಲಿ ಲೈಟ್, ಸ್ವಲ್ಪ ಮಿಡಲಲ್ಲಿ ಡಾರ್ಕ್, ಮೀಡಿಯಮ್ ಕಲರ್, ಆಮೇಲೆ ಡಾರ್ಕ್, ಆ ಥರ. ಇಲ್ಲೂ ಅಷ್ಟೇ. ಇನ್ನೂ ಕೊನೋಸ್ ನೀವು ಯಾವತ್ತೂ ಡಾರ್ಕ್ ಶೇಡ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಕಾಣಿಸಲ್ಲ. ಸೊ ಎರಡು ಸೈಡೂ ನೀಟಾಗಿ ಟ್ರಾನ್ಸಿಷನ್ ಶೇಡ್ ಆದಮೇಲೆ ಈಗ ನೆಕ್ಸ್ಟು ಸ್ವಲ್ಪ ಡಾರ್ಕ್ ಶೇಡ್, ಇಂಟ್ಯೂಷನ್ ಶೇಡ್ ತೊಗೊಂಡು ನಾನು ಔಟರ್ ಕಾರ್ನರ್ ಸ್ವಲ್ಪ ಡಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ,
ಬೋತ್ ದ ಸೈಡ್ ಎರಡೂ ನಿಮಗೆ ಐ ಮೇಕಪ್ಪು ಒಂದೇ ಥರ ಅನ್ನಿಸ್ಬೇಕು. ಇಲ್ಲಿ ಹೇಗೆ ಅನ್ನಿಸ್ತಿದೆ ಇಲ್ಲೂ ಹಾಗೆ ಅನ್ನಿಸ್ಬೇಕು. ಆ್ಯಂಡ್ ದೆನ್ ಈ ಸೈಡ್ ನಾವು ಹೇಗೆ ಬ್ಲೆಂಡ್ ಮಾಡಿದ್ವಿ ಅಲ್ಲ ಹಾಗೆಯೇ ಈ ಸೈಡು ಕೂಡ ಬ್ಲೆಂಡ್ ಮಾಡ್ಕೊಳ್ತಾ ಹೋಗಬೇಕು. ನಾವೇನು ಕಲರ್ಸ್ ಹಾಕಿದ್ದೀವಲ್ಲ ಮರ್ಚ್ ಆಗಿ ಒಂದೇ ಅನ್ನಿಸ್ಬೇಕು. ಓಕೆ, ಈಗ ನೋಡಿ ಬೋತ್ ದ ಸೈಡ್. ಇನ್ನೂ ಸ್ವಲ್ಪ ಬೇಕಾದ್ರೆ ನೀವು ಡಾರ್ಕ್ ಮಾಡ್ಕೊಳ್ಬೋದು. ಐ ಥಿಂಕ್ ಇಟ್ಸ್ ಫೈನ್ ಅಂತ ಅನಿಸುತ್ತೆ ನನಗೆ. ನಾನು ಐಲೈನರ್ ಕೂಡ ಡ್ರಾ ಮಾಡೋದ್ರಿಂದ ಇಟ್ಸ್ ಓಕೆ ಫಾರ್ ಮೀ. ಸೊ ನೆಕ್ಸ್ಟ್ ಸ್ಟೆಪ್ eyeliner. Next I'm going to line my eyebrow. Sorry, eyeliner. 1 second, eyeliner ಹಾಕೊಂಡ್ಬಿಡ್ತೀನಿ. Okay, so I draw both the side wing liner. Okay, ಈಗ ನಾನು ಐಲೈನರ್ನ ಡ್ರಾ ಮಾಡಾಗಿದೆ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಕಾಜಲ್. ಬ್ಲ್ಯಾಕ್ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಕಾಜಲ್ ತುಂಬ ಬ್ಲ್ಯಾಕ್ ಇದೆ, ತುಂಬ ಚೆನ್ನಾಗಿದೆ. ಒಂದು ಸ್ಟ್ರೋಕ್ಗೆ ತುಂಬ ಡಾರ್ಕಾಗಿ ಬರುತ್ತೆ. ನಿಮಗೆ ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋದಾದರೆ ನೀವು ಐ ಮೇಕಪ್ನ ಬಿಫೋರ್ ಫೌಂಡೇಶನ್ ಕನ್ಸೀಲರ್ ಮಾಡ್ತೀರಲ್ಲ, ಫಸ್ಟ್ ಐ ಮೇಕಪ್ ಮುಗಿಸ್ಕೊಂಡು ಆಮೇಲೆ ಫೇಸಿಗೆ ಬನ್ನಿ, ಬೇಸ್ ಮಾಡಿ. ವಾಟರ್ ಲೈನಿಂಗ್ ಮಾತ್ರ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಬೋತ್ ದ ಸೈಡ್. So, okay. Next step, blush. ನಾನೀಗ ಬ್ಲಷ್ನ ಅಪ್ಲೈ ಮಾಡಿ, ಕಾಂಪ್ಯಾಕ್ಟ್ ನಿಮಗೆ ಇನ್ನೂ ಬ್ರೈಟ್ ಬೇಕಾದರೆ ಯೂಸ್ ಮಾಡ್ಬೋದು. ವೆಲ್ ಯೂಸ್ ಕಾಂಪ್ಯಾಕ್ಟ್. ನಾನು ಆಲ್ರೆಡಿ ಕಾಂಟೋರ್ ಮಾಡಿಬಿಟ್ಟಿದ್ದೀನಿ, ಬಟ್ ಇಟ್ಸ್ ಓಕೆ, ಏನೂ ಆಗಲ್ಲ. ಸೊ ನಿಮ್ಮ ಫೇಸ್ ಇನ್ನು ಬ್ರೈಟ್ ಆಗುತ್ತೆ. ನೀವು ಫೌಂಡೇಶನಲ್ಲಿ ಏನಾದರೂ ಬ್ರೈಟ್ ಮಾಡಿಬಿಟ್ಟಿದ್ರೆ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡ್ಬೋದು, ಕಾಂಪ್ಯಾಕ್ಟ್ನ. ನೋಡಿ, ಓಕೆ, ಸೊ ಆಗಿದೆ. ಈಗ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಬ್ಲಷ್. ನಾನು ಪೌಡರ್ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಆಲ್ವೇಸ್ ನೀವು ಸ್ಮೈಲ್ ಮಾಡಿ. ಈ ಏನು ಆ್ಯಪಲ್ ಚೀಕ್ ಬರುತ್ತಲ್ಲ ಅದ್ರ ಮೇಲೆ ಬ್ಲಷ್ ಅಪ್ಲೈ ಮಾಡಬೇಕು. ನೀಟಾಗಿ ಬ್ಲೆಂಡ್ ಮಾಡಬೇಕು. ನೀವು ಸ್ಮೈಲ್ ಮಾಡ್ತೀರಾ ಹಾಕಿದ್ರೆ ಪೊಸಿಷನ್ ರಾಂಗ್ ಆಗಿ ನೀವು ಸ್ಮೈಲ್ ಮಾಡಿದಾಗ ಬ್ಲಷ್ ಬೇರೆ ಕಡೆ ಹೋಗ್ತಾ ಇರುತ್ತೆ, ನಿಮ್ಮ ಚೀಕೆ ಬೇರೆ ಕಡೆ ಇರುತ್ತೆ. ಸೊ ಮೇಕ್ ಶೋರ್ ಕ್ಲೀನಾಗಿ ಅಪ್ಲೈ ಮಾಡಿ.
ಅದಾದಮೇಲೆ ಪ್ಲೀಸ್ ಯಾರು ಸುಮ್ಮನೆ ನೋಡಿ, ಒಬ್ಬೊಬ್ರು ಬ್ಲಷ್ ಅಪ್ಲೈ ಮಾಡಿರ್ತಾರೆ, ಜಸ್ಟ್ ಹೀಗೆ ಕಾಣ್ತಾ ಇರುತ್ತೆ. ಈ ಸೈಡ್ಗೂ ಡಿಫ್ರೆನ್ಸ್ ಇದೆ ಅಲ್ವಾ, ಇಲ್ಲೇನೋ ಕೂತಿದೆ ಅಥವಾ ಯಾರೋ ಪಂಚ್ ಮಾಡಿರೋ ಥರ ಅನಿಸುತ್ತೆ ನಿಮಗೆ ರೆಡ್ಗೆ. ಸೊ ದಟ್ ಆಲ್ವೇಸ್ ನೀಟಾಗಿ ಬ್ಲೆಂಡ್ ಮಾಡಿ. ಬ್ಲಷ್ ಇಷ್ಟ ಇಲ್ಲ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು, ಈ ಸ್ಟೆಪ್ನ ಸ್ಕಿಪ್ ಮಾಡಿ. ಎಕ್ಸ್ಟ್ರಾ ಏನಿದೆ ಅದನ್ನು ಮೇಲೆ ಸೊ ನೀಟಾಗಿ ಬ್ಲಷ್ನ ಅಪ್ಲೈ ಮಾಡಿ. ಓಕೆ, ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್, ಮೈ ಮೋಸ್ಟ್ ಫೇವ್ರೆಟ್ ಸ್ಟೆಪ್ ಇದು, ಹೈಲೈಟರ್. ಹೈಲೈಟರ್ ಕೂಡ ಅಷ್ಟೇ, ಅದನ್ನು ಸ್ಕಿನ್ ಟೋನಿಗೆ ತಕ್ಕನಂಗೆ ಹಾಕಬೇಕಾಗುತ್ತೆ. ಸೊ ಫಸ್ಟ್ ನಾನು ನೋಸ್ ಮೇಲೆ, ದೆನ್ ನೋಡಿ, ವಾವ್, ಇದನ್ನು ಅಷ್ಟೇ ಒಂದು ಲೈನ್ ಥರ ಇರಬಾರ್ದು. ನಿಮ್ಮ ಕಾಂಟೋರ್, ನಿಮ್ಮ ಬ್ಲಷ್, ಹೈಲೈಟರ್ 3 ಬ್ಲೆಂಡ್ ಆಗಿ ಒಂದು ಗ್ಲೋ ಕೊಡಬೇಕು. ಓಕೆ, ನೋಡಿ ಫೋರೆಡ್ ಮೇಲೆ, ನೋಸ್ ಏರಿಯಾ, ಚೀಕ್ ಬೋನ್, ಐಬ್ರೋ ಹತ್ರ ಕೂಡ ನೀವು ನೀಟಾಗಿ ಹೈಲೈಟ್ ಮಾಡ್ಕೋಬೋದು. ನಿಮ್ಮ ಫೇಸ್ ಫುಲ್ ಗ್ಲೂ 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 ಆಗಿರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್, ಎಲ್ಲರ ಫೇವ್ರೇಟ್ ಲಿಪ್ಸ್ಟಿಕ್. ಟುಡೇ ಐ ಆಮ್ ಗೋಯಿಂಗ್ ಟು ವೇರ್ ಬ್ರೌನ್ ಶೇಡ್. ಲಿಪ್ನ ಫಸ್ಟು ಡ್ರಾ ಮಾಡ್ಕೊಳ್ಳಿ. ನನ್ನ ಲಿಪ್ ಏನು ಗೊತ್ತಾ, ಇಲ್ಲಿ ಶೇಪ್ ಇಲ್ಲ, ಕ್ಯೂಪಿಡ್ ಬೋ ಒಂದು ಶೇಪ್ ಇಲ್ಲ. ಇದು ನಂದೇ ಲಿಪ್ಸ್ಟಿಕ್ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡ್ತೀನಿ. ಐ ಆಮ್ ಯೂಸಿಂಗ್ ದಿಸ್ ಸೂಪರ್ ಬ್ರೌನ್. Okay, using this super brown super lipstick. Already one ಸ್ವಲ್ಪ ombre shade ಕೊಡೋಣ, ombre effect. ಹೇಗೆ ಕಾಣಿಸ್ತಿದೆ? ಯಾರ್ ಇಟ್ ಆಸ್ ಮೈ. ಈಗ ಫೈನಲ್ ಆಗಿ ಬಿಂದಿ ಪ್ಲೇಸ್ ಮಾಡುವ. ಸೊ ನನಗೆ
ಹಿಯರ್ ಇಟ್ ಇಸ್ ಮೈ ಫೈನಲ್ ಮೇಕಪ್ ಲುಕ್. ಸೊ ಡ್ರೆಸ್ ಹಾಕೊಂಡು ಬರ್ತೀನಿ, ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ಹಿಯರ್ ಇಟ್ ಈಸ್ ಮೈ ಫೈನಲ್ ಲುಕ್ ಆಫ್ ಮೇಕಪ್. ಲಾಸ್ಟಲ್ಲಿ ಸೆಟ್ಟಿಂಗ್ ಸ್ಪ್ರೇ. Lots of setting spray. ಸೊ ಹೇಗೆ ಅನಿಸ್ತು ನಿಮಗೆ ಈ ಫೆಸ್ಟಿವ್ ಮೇಕಪ್ ಲುಕ್? ಈ ಲುಕ್ ಇಷ್ಟ ಆಗಿದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್, ಹಾಗೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ಇನ್ನೂ ಯಾವ ಥರ ಮೇಕಪ್ ಬೇಕು ಅಂತ ನೀವು ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಐ ವಿಲ್ ಬಿ ಬ್ಯಾಕ್ ವಿತ್ ಅನದರ್ ಮೇಕಪ್ ವಿಡಿಯೋ. ಥ್ಯಾಂಕ್ ಯು.